ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡಿದು ಬಿಡೋದು. ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡಿದು ಬಿಡೋದು. ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡಿದು ಬಿಡೋದು. ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡಿದು ಬಿಡೋದು. ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ
ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡ್ದು ಬಿಡೋದು. ಹೌದು 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 ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಸರ್ ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡ್ದು ಬಿಡೋದು. ಹೌದು 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 ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಸರ್ ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡ್ದು ಬಿಡೋದು. ಹೌದು 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 ಹೌದು. ಉಗ್ರರ ದಾಳಿಗೆ ನಲುಗಿದ ಪಹಲ್ಗಾಮ್ ಸಿಟಿ ರಸ್ತೆಗಳು ಖಾಲಿ ಆಗಿದೆ. ಯಾವುದೇ ಪ್ರವಾಸಿಗರಿಲ್ಲ, ಬಿಕೋ ಅಂತ ಇದೆ. ಕೋರ್ಸ್ ಲಾಡ್ಜ್ಗಳು ಖಾಲಿ, ಪ್ರವಾಸೋದ್ಯಮಕ್ಕೆ ಹೊಡೆತ ನೀಡಿದ ಉಗ್ರರು. ಈ ಹಿಂದೆ ಅಲ್ಲಿ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಸರ್ ಇದೇ ತರ ಆಗ್ಬಿಟ್ರೆ ಅಂದ್ರೆ ಪ್ರವಾಸಿಗರು ಬರುವಂತ 370 ತೆಗೆದ ನಂತರ ಅಂದ್ರೆ 65 1 ಲಕ್ಷ ಪ್ರತಿದಿನ ಪ್ರವಾಸಿಗರು ಬರ್ತಾ ಇದ್ರಂತೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ಇದೇ ತರ ಜನ ಬಂದ್ಬಿಟ್ರೆ ಸರ್ ಕೆಲವೇ ವರ್ಷಗಳಲ್ಲಿ ನಾವು ದುಬೈನ ಬೀಟ್ ಮಾಡ್ತೀವಿ. ಅಂದ್ರೆ ದೇಶ ವಿದೇಶಗಳಿಂದ ಬರುವಂತ ವಿಪರೀತ ಇಂಡಿಯನ್ಸೇ ನಾವೇ ಇದೀವಿ ಬಿಡಿ, ಎಲ್ಲರಿಗೊಮ್ಮೆ ಕಾಶ್ಮೀರ ನೋಡಲೇಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೇ ಹೋರಾಟಗಳಾಗ್ತಾ ಇದ್ರು ಕೂಡ ಅಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈಗ ನಿಂತ ಕೊಂಬೆಯನ್ನೇ ಕಡ್ದು ಬಿಡೋದು. ಹೌದು 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 ಹೌದು.